ಸರ್ ಯಾವುದೇ ಕಲೆಯ ಅನುಭವ ನಮ್ಮನ್ನ ವ್ಯಕ್ತಿಗತವಾಗಿ ಜೀವನವನ್ನ ಯಾವುದೇ ಕೋರ್ಸ್ ಅಥವಾ ಯಾವುದೇ ಕಲಿಕೆ ನಮಗೆ ಕಲಿಯೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಈಗ ಸರ್ ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಹಿಡ್ಕೊಂಡಾಗ ಇದ್ದ ಕ್ಯಾಮ್ರಾಕ್ಕೂ ಇವತ್ತಿನ ಕ್ಯಾಮ್ರಾಕ್ಕೂ ಅಜಗಜಾಂತರ ಇದೆ. ಬಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗಿದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನನ್ನ ರಂಗಭೂಮಿಯ ಕಲಿಕೆ ಕಲಿಯೋದು ಹೆಂಗೆ ಅಂತ ಕಲಿಸ್ತು. ಹಾಗಾಗಿ ಈಗ ಅಪ್ಡೇಟ್ ಅನ್ನೋ ವರ್ಡ್ ಇರ್ಬೋದು ಅಥವಾ ಜೆನ್ಸಿ ಅನ್ನೋ ವರ್ಡ್ ಇರ್ಬೋದು, ಇವೆಲ್ಲ ಕಲಿಕೆಯ ಭಾಗವಾಗಿ ಇದನ್ನ ಸತತ ಪ್ರಯತ್ನವಾಗಿ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಕಲಿಕೆಯನ್ನ ಒಂದು ಸಾಲಿಡ್ ರಂಗಭೂಮಿ ನನಗೆ ಕಟ್ಕೊಡ್ತಿತ್ತು. ರಿಲೀಸ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಆಲ್ ಓವರ್. ಅಂದ್ರೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಕ್ರೀನ್ಸ್ ನೋಡಿ, ಅಂದ್ರೆ ಇಟ್ ಇಸ್ ಅ ನಮ್ಮ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ಟರ್ಮಿನಾಲಜಿ. ಕಾರ್ತಿಕ್ ಸರ್ ಹೇಳುವಾಗೆ ಎ ಕ್ಲಾಸ್ ಸಿನಿಮಾ ಅಂದ್ರೆ ಒಂದು OTT ಸಿನಿಮಾ ಅಥವಾ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಒಂದು ಬ್ರ್ಯಾಂಡ್ಸ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಕೇಳಿದ್ರೆ ಹೇಳ್ತೀರ. ಹೌದು ಇದ್ದಾರೆ, ಅದಿದ್ದಾರೆ. ಮಾಲ್ಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈಗ ಫ್ಯಾನ್ ಸ್ಟ್ರೀಟ್ ಅಂತ ಕಂಪನಿ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಭೀತ್ ಮೋರ್ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟ್ ಅಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡೋದು ಸಿಗ್ತಾ ಇದೆ ಸರ್. ಮಾಡೋದೊಂದು ಅನುಭವ ಆದ್ರೆ ಮಾರೋದು ಇನ್ನೊಂದು ಅನುಭವ ಅಂತ ಇದೆಲ್ಲ ನಮಗೆ ಗೊತ್ತಿರ್ಲಿಲ್ಲ, ಈಗ ಕಾಣಿಸ್ತಾ ಇದೆ. ಇವಾಗ ಸದ್ಯ 2 months ಬ್ರೇಕ್ ಅಲ್ಲಿ ಇದ್ದೀನಿ, ಬಟ್ ಕಂಟಿನ್ಯೂಯಿಂಗ್ ಟು ಬಿ ಇನ್ IT ಸರ್, ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಆಮೇಲೆ ಮಿಥುನ್ ಬಗ್ಗೆ ಇನ್ನೊಂದು ಹೇಳುವ ಒಂದು ವಿಷಯ ನಾನು ಶೇರ್ ಮಾಡಬೇಕು. ಮಿಥುನ್ ಒಂದ್ ದಿವಸ ನಾನು ಫೋನ್ ಮಾಡ್ಬಿಟ್ಟು, ಮಿಥುನ್ ನಾಳೆ ಬೆಳಗ್ಗೆ ಒಂದು ಮಾವಿನ ಹಣ್ಣು ಬೇಕು ಅಂತ ಹೇಳಿದೆ. ಆಫ್ ಸೀಸನ್ ಮಳೆಗಾಲದಲ್ಲಿ, ಸರ್ ಮಾವಿನ ಹಣ್ಣಿಂದ ತರೋದು ಇಲ್ಲ, ಮಾವಿನ ಹಣ್ಣು ಇಟ್ಬಿಟ್ಟು ಈ ತರ ಇಟ್ಟರೆ ಶೂಟ್ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಆ ಮಾವಿನ ಹಣ್ಣಿನ ಫ್ಲೇವರ್ ಬೇಕು. ಮಾರನೇ ದಿವಸ ಬುದ್ಧಿವಂತಿಕೆ ನೋಡಿ, ಈ ವಿಲ್ ನೆವರ್ ಸೇ ನೋ ಟು ಎನಿಥಿಂಗ್. ಮಾರನೇ ದಿವಸ ಒಂದು ಟೆನ್ನಿಸ್ ಬಾಲ್ಗೆ ಗ್ರೀನ್ ಕಲರ್ ಬಟ್ಟೆ ಸುತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸರ್ CJ ಮಾಡೋಣ ಸರ್ ಅಂತ ಸರ್ ಹಣ್ಣು ತರ ಕಾಣಬೇಕು ತಾನೆ ಅಂತ. ಬಟ್ ನಾನು ಒಂದು ಇಫ್ ಐ ಕ್ಯಾನ್ ಟೇಕ್ ಅ ಮಿನಿಟ್, ನಮ್ಮ ಟೀಮ್ ಸರ್ ಅವರೆಲ್ಲರೂ ನನ್ನ ಬಗ್ಗೆ ಮಾತಾಡಿದ್ರು. ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ಇಲ್ಲಿ ವಡಿನಗದ್ದೆ ಗಣಪತಿ ಹೆಗಡೆ ಇದ್ದಾರಲ್ಲ, ಇವರು ತಮ್ಮ ಎಂಟೈರ್ ಜೀವನವನ್ನ ಕಾಡು ಬೆಳೆಸೋದಕ್ಕೆ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ. ಅವರು ವೈವಾಹಿಕ ಜೀವನವನ್ನ ನಡೆಸ್ತಾ ಇಲ್ಲ, ಬೈ ಚಾಯ್ಸ್ ನಕ್ಷತ್ರವನ ಅಂತ ಒಂದು 10,000 ಗಿಡಗಳನ್ನ ನೆಟ್ಟಿದ್ದಾರೆ. ಕಾಡಿಗೆ ಹೋಗಿ ತಾವೇ ಬೀಜಗಳನ್ನ ಆರಿಸ್ಕೊಂಡ್ಬಂದು ನೆಡ್ತಾರೆ. ನಮ್ಮ ನಾಗೇಶ್ವರಿ ಹೆಬ್ಬಾರ್ ಅವರು, ನಾನು ಅವ್ರಿಗೆ ಅಂದಿದ್ದೆ ಪ್ರೊಮೋ ಶೂಟ್ ಮಾಡ್ತಾ, ಅವ್ರ ಮನೆಗೆ ಹೋದ್ರೆ ಸರ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೇರ್ ದಟ್, ಹೇಳ್ಬಿಡ್ತೀನಿ ಬಿಡಿ, ಕೊಟ್ಟಿಗೆ ಹೋಗಿ ಸಗಣಿ ತೆಗಿತಾರೆ, ಕಸ ಗುಡಿಸ್ತಾರೆ. ನಾನಂದೆ ಆ ಥರದಲ್ಲೇ ಪ್ರೊಮೋ ಶೂಟ್ ಮಾಡೋಣ ಅಂತ. ಅದಕ್ಕೆ ಬೇಡ ಸರ್, ಇಲ್ಲ ಹಂಗೆ ಸರಿ ಅಂತ. ವಿ ಆರ್ ಪ್ಲಾನ್ ಟು ಶೂಟ್ ದಟ್ ಪ್ರೊಮೋ ವೇರ್ ಅವ್ರ ಮನೆಗೆ ಹೋದ್ರೆ ದನ ಸಗಣಿ ತೆಗಿತಾರೆ. ಆ ಥರದ ಅಂದ್ರೆ ನೀವು ಅವಾಗಲೇ ಕೇಳ್ತಲ್ಲ ಸರ್, ರಂಗಭೂಮಿ ನಮ್ಗೆ ಹೆಲ್ಪ್ ಮಾಡೋದಂದ್ರೆ ನಮಗೆ ವ್ಯಕ್ತಿಗತವಾಗಿ ಇವಾಲ್ವ್ ಆಗೋದಕ್ಕೆ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇಂದಿರಾ ಮೇಡಮ್ ಅವರ ಪ್ರೊಡಕ್ಷನ್ ಸಪೋರ್ಟ್ ತುಂಬಾ ಹೆಲ್ಪ್ಫುಲ್ ಆಯ್ತು. ನೋ ಕ್ವೆಶನ್ಸ್ ಆಸ್ಟ್, ಓಕೆ ಎಷ್ಟು ಬೇಕು ಅದನ್ನೆಲ್ಲ ರಿಲೀಸ್ ಮಾಡುವಂಥದ್ದು. ಆಮೇಲೆ ಹರಿಣಿ ಮೇಡಮ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ನಮಗೆ ಬರೆಯೋರಿಗೆ ನಮ್ಮ ಕೂಸು ಚೆನ್ನಾಗಿದೆ, ನಾವೇನೋ ಡಿಫ್ರೆಂಟ್ ಆಗಿ ಬರ್ದಿದ್ದೀವಿ ಅಂತಾನೆ ಅನ್ಸುತ್ತೆ. ಬಟ್ ಅವ್ರು ಅದನ್ನ ಅಕ್ನಾಲೇಜ್ ಮಾಡಿದ್ರು, ಇಲ್ಲ ನಾನು ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಇದು ಸ್ವಲ್ಪ ವಿಭಿನ್ನವಾಗಿದೆ ಅಂಡ್ ತುಂಬಾ ಕಾಟಾನು ಕೊಟ್ಟಿದ್ದೀನಿ ಮ್ಯಾಮ್ಗೆ, ಮ್ಯಾಮ್ ಇದು ಹಿಂಗೆ ಬೇಕು, ಇಲ್ಲ ಹಿಂಗಲ್ಲ, ಇದು ಎಮೋಷನ್ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಅವರ ಕ್ಯಾರೆಕ್ಟರ್ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ಗಳಿಗೂ ಒಂದು ಈ ಎಮೋಷನಲ್ ಅವರ್ಸಿಟಿ ಇರುತ್ತೆ. ತುಂಬಾ ಭಾವುಕರಾಗಿ ಮಾತಾಡಲ್ಲ ಅವರು, ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ, ಬಟ್ ಎಟ್ ಕಂಪ್ಯಾಷನ್ ಒಂದು ಕರುಣೆ ಇರುತ್ತೆ. ಸೊ ಆ ತರದ್ದು ಒಂದು ಕ್ಯಾರೆಕ್ಟರ್ನ ತುಂಬಾ ನೀವು ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ತಡ್ಕೊಂಡಿದ್ದಕ್ಕೆ. ಆಮೇಲೆ ಮ್ಯೂಸಿಕ್ ಸಂವತ್ಸರ, ನೀವು ಇನ್ನೂ ಮುಂದೆ ಕೇಳ್ತಾ ಹೋಗ್ತೀರಾ. ಅವ್ರು ಆಲ್ರೆಡಿ ಮ್ಯೂಸಿಕ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಇಟ್ಸ್ ಡನ್ ಅ ಫೆನಾಮಿನಲ್ ಜಾಬ್. ಅವರು 3 ವರ್ಷ ವಯಸ್ಸಿದ್ದಾಗಿಂದ ಮ್ಯೂಸಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ, 7 ಸಂಗೀತ ವಾದ್ಯಗಳನ್ನು ನುಡಿಸ್ತಾರೆ. ಸೊ ಅದ್ಭುತವಾದ ಮ್ಯೂಸಿಕ್ ಅನ್ನ ಕಟ್ಕೊಟ್ಟಿದ್ದಾರೆ. ಕೌಂಟಿನ್ಯೂ, ಥ್ಯಾಂಕ್ ಯು ಫಾರ್ ಯುವರ್ ಲಿರಿಕ್ಸ್. ಅಂಡ್ ಡೇವಿಡ್, ಜಯಂತ್, ಪೂಜಾ, ಸ್ವರೂಪ್, ಯು ಹ್ಯಾವ್ ಡನ್ ಎಕ್ಸೆಪ್ಷನಲಿ ವೆಲ್ and thank you for bearing with me. I have tortured everybody literally because ನಾನು 3 ವರ್ಷ ಹಿಂದೆ ಸ್ಕ್ರಿಪ್ಟ್ ಬರೆದಾಗಲೇ ಐ ಹ್ಯಾಡ್ ಕ್ಲಾರಿಟಿ. ಇದೇ ಲೆವೆಲ್ ವಿ ಹ್ಯಾವ್ ಡನ್ ಕ್ಯಾರಿಕೇಚರ್ಸ್, ಪೇಂಟಿಂಗ್ಸ್, ಈ ಕ್ಯಾರೆಕ್ಟರ್ ಇದೇ ತರ ಕಾಣಬೇಕು, ಇದೇ ತರ ನೋಡಬೇಕು, ಇದೇ ತರದ ಬಾಡಿ ಲ್ಯಾಂಗ್ವೇಜ್. ಈಗ ಮ್ಯಾಮ್ಗೆ ಒಂದು ಕಾಟ ಕೊಟ್ಟಿದ್ದೆ, ಮ್ಯಾಮ್ ನೀವು ಸುಮ್ಮನೆ ಮಾತಾಡೋಕ್ಕಿಂತ ಕಾಫಿ ಕುಡಿದು ಕೆಳಗಿಟ್ಟು ಕಾಫಿ ಚೆನ್ನಾಗಿಲ್ಲ ಅನ್ನೋದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಮಾತಾಡಿದ್ವಿ. ಲೈಕ್ ಎಲ್ಲಿಂದ ತಗೊಂಡ್ಬರ್ತೀವಿ.
ಬಟ್ ಶಿ ಡೆಲಿವರ್ಡ್ ಇಟ್ ಸೋ ಬ್ಯೂಟಿಫುಲಿ, ಅಷ್ಟು ಸುಂದರವಾಗಿ ಅದನ್ನ ಮಾಡಿದ್ರು. ಆ ಇರಿಟೇಷನ್, ಸೀರಿಯಸ್ ಡೈಲಾಗ್ಸ್, ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಕಾಫಿ ಇಷ್ಟ ಆಗ್ತಿಲ್ಲ, ಸೊ ಇದನ್ನೆಲ್ಲ ಐ ಥಿಂಕ್ ಥ್ಯಾಂಕ್ ಯು ಫಾರ್ ಬೀಯಿಂಗ್, ಅವ್ರಿಗೆ ತುಂಬಾ ಈಸಿ ಅದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸ್ಟ್ರಾಂಗ್ ಪಾರ್ಟ್ ಆಫ್ ದ ಟೀಮ್ ಮ್ಯಾಮ್. ಸೊ ಹಾ ಹೌದು, ಅದೀಗ ಅನ್ನಿಸ್ತು. ಹೌದು ಹೌದು, ಅಲ್ಲಿ ತಲೆ ಕೂದಲು ಬಿಟ್ರೆ ಇನ್ನೇನು ಕಾಣ್ತಾನೆ ಇಲ್ಲ. ಹೌದು. ಮೂರ್ ಕಣ್ಣು, ಹೌದು ಮೂರು ಕಣ್ಣು. ಆಕ್ಚುಲಿ ಮೂರು ಕಣ್ಣು ಇಟ್ಟಿದ್ದು ಕೂಡ ರೋಡ್ ಸೈಡ್ ವಿಲೇಜ್ ಪ್ರವೀಣ್ ಅವ್ರು ಮಾಡಿದ್ದದು. ಮೂರು ಕಣ್ಣಿಗೂ ಒಂದು ವ್ಯಾಖ್ಯಾನ ಇದೆ ಸಿನಿಮಾದಲ್ಲಿ ನೀವು ನೋಡ್ತಾ ಹೋದಾಗ.